ಗದಗದ ನರಗುಂದದ ಬಿಜೆಪಿ ಪ್ರಚಾರ ಸಭೆಯಲ್ಲಿ ಮಾತನಾಡಿದ ಅಮಿತ್ ಶಾ ಮಹದಾಯಿ ವಿಚಾರವನ್ನ ಮತ್ತೆ ಪ್ರಸ್ತಾಪ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಬಂದ 6 ತಿಂಗಳಲ್ಲಿ ಮಹದಾಯಿ ಯೋಜನೆ ಜಾರಿ ಮಾಡೋದಾಗಿ ತಿಳಿಸಿದ್ರು. ಅಲ್ಲದೆ ಬಿಜೆಪಿ ಅಧಿಕಾರಕ್ಕೆ ಬರ್ತಾ ಇದ್ದ ಹಾಗೆ ರೈತರ 1 ಲಕ್ಷ ಸಾಲ ಮನ್ನಾ ಮಾಡಲಾಗುತ್ತೆ ಅಂತ ಹೇಳಿದ್ರು. ಇದೇ ವೇಳೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹರಿಹಾಯ್ದ ಬಿಜೆಪಿ ಚಾಣಕ್ಯ ಸಿಎಂಗೆ 40 ಲಕ್ಷ ಮೌಲ್ಯದ ವಾಚ್ ಯಾರು ಕೊಟ್ರು ಅಂತ ಜನ ಪ್ರಶ್ನೆ ಕೇಳಬೇಕು ಅಂತ ಹೇಳಿದ್ರು. ನೀವು ಈ ಬಾರಿ ಬಿಜೆಪಿಗೆ ಅವಕಾಶ ಕೊಡಿ, ನರೇಂದ್ರ ಮೋದಿ ಮತ್ತು ಯಡಿಯೂರಪ್ಪನವರು ಸೇರ್ಕೊಂಡು ಕರ್ನಾಟಕವನ್ನ ಅಭಿವೃದ್ಧಿಯಲ್ಲಿ ನಂಬರ್ 1 ರಾಜ್ಯ ಮಾಡಿ ತೋರಿಸ್ತಾರೆ ಅಂತ ಹೇಳಿದ್ರು. ರಾಜಕಾರಣ ಮಾಡಬೇಕಂತ ಕಾಂಗ್ರೆಸ್ ಸರ್ಕಾರಕ್ಕೆ आप सब लोग मिलकर एक भारतीय जनता पार्टी की मजबूत सरकार बनाइए। हम 6 महीने के अंदर महादाई का पानी पूरे तो माताएं बहनें बैठी है, वो अपने घर में नल खोलेगी तो महादाई का पानी आएगा और मेरा किसान अपने खेत में जाएगा, महादाई का पानी आएगा। ಮೇ 1ನೇ ತಾರೀಕು ಡಿಕೆ ಶಿವಕುಮಾರ್ ದೇವೇಗೌಡರನ್ನ ಭೇಟಿಯಾಗಿದ್ರ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಮೇ 1ನೇ ತಾರೀಕು ಡಿಕೆ ಶಿವಕುಮಾರ್ ದೇವೇಗೌಡರನ್ನ ಭೇಟಿಯಾಗಿದ್ರ ಅನ್ನೋ ಅನುಮಾನ ಕಾಡ್ತಾ ಇದೆ. ಈ ಬಗ್ಗೆ ಕಾಂಗ್ರೆಸ್ನಲ್ಲೇ ಸಾಕಷ್ಟು ಚರ್ಚೆ ಕೂಡ ಆಗ್ತಾ ಇದೆ. ದೇವೇಗೌಡರನ್ನ ಡಿಕೆಶಿ ಭೇಟಿಯಾಗಿರೋ ಮರ್ಮ ಏನು ಹಾಗಿದ್ರೆ ಅಂತ ಚರ್ಚೆ ಆಗ್ತಾ ಇದೆ. ಸಿಎಂ ಹುದ್ದೆಗೆ ಹೈಕಮಾಂಡ್ ನೀಡಿದ ಟಾಸ್ಕ್ ಗೌಡರ ಭೇಟಿಗೆ ಏನಾದ್ರೂ ಕಾರಣ ಆಯ್ತಾ ಅನ್ನೋ ಅನುಮಾನ ವ್ಯಕ್ತವಾಗುತ್ತೆ. 113 ಸ್ಥಾನ ಕಡಿಮೆ ಬಂದ್ರೆ ಸಿದ್ದರಾಮಯ್ಯಗೆ ಇಲ್ಲ ಸಿಎಂ ಸ್ಥಾನ ಅನ್ನುವಂತ ವಿಚಾರ ಒಂದ್ ಕಡೆ ಆದ್ರೆ 105ಕ್ಕೂ ಕಡಿಮೆ ಸ್ಥಾನ ಬಂದ್ರೆ ಬೇರೆ ನಾಯಕರಿಗೆ ಸಿಎಂ ಪಟ್ಟವನ್ನ ಕಟ್ಟಲಾಗುತ್ತೆ ಅನ್ನೋ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಏನಾದ್ರೂ ದೇವೇಗೌಡರನ್ನ ಮೀಟ್ ಮಾಡಿದ್ರ ಅನ್ನೋ ಅನುಮಾನಗಳು ಮೂಡ್ತಾ ಇದೆ. ಈ ಬಗ್ಗೆ ಇನ್ನಷ್ಟು ಅಪ್ಡೇಟ್ಸ್ ಅನ್ನ ನಮ್ಮ ರಿಪೋರ್ಟರ್ ಶ್ರೀನಿವಾಸ್ ಹಳಕಟ್ಟಿ ಕೊಡ್ತಾರೆ. ಶ್ರೀನಿವಾಸ್, ಇಲ್ಲಿ ಸಾಕಷ್ಟು ರಾಜಕೀಯ ಲೆಕ್ಕಾಚಾರ ಒಂದ್ ಕಡೆ ಆದ್ರೆ ಡಿಕೆ ಶಿವಕುಮಾರ್ ದೇವೇಗೌಡರನ್ನ ಭೇಟಿ ಆಗಿದ್ರ ಮೇ 1ನೇ ತಾರೀಕು ಅನ್ನೋಕೆ ಸಂಬಂಧಪಟ್ಟ ಹಾಗೆ ಏನ್ ಚರ್ಚೆ ಆಗ್ತಾ ಇದೆ? ಇದು ನಿಜಾನಾ ಹೇಗೆ? ಪ್ರತಿಮಾ, ಕಾಂಗ್ರೆಸ್ನಲ್ಲಿ ಒಂದು ಬಿಸಿ ಬಿಸಿ ಚರ್ಚೆ ಆಗ್ತಾ ಇರೋ ವಿಚಾರ ಅಂತಂದ್ರೆ ಡಿಕೆ ಶಿವಕುಮಾರ್ ಅವರು ಮೇ 1ರ ಮಧ್ಯರಾತ್ರಿ ಜೆಡಿಎಸ್ ವರಿಷ್ಠ ದೇವೇಗೌಡರನ್ನ ಭೇಟಿ ಆಗಿದ್ರ ಅಂತಕ್ಕಂತ ಒಂದು ಮಾತುಗಳ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅಂತ ಹೇಳ್ಬೋದು. ಅಲ್ಲೇ ಎಲ್ಲೋ ಒಂದ್ ಕಡೆ ಅತಂತ್ರ ವಿಧಾನಸಭೆ ನಿರ್ಮಾಣವಾಗುತ್ತೆ ಅಂತಕ್ಕಂಥ ಎಲ್ಲ ಸಮೀಕ್ಷೆಗಳ ವಿಚಾರ ಏನಿದೆ, ಈ ವಿಚಾರ ನಡೆಸಿರ್ತಕ್ಕಂಥ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಕಾಂಕ್ಷಿ ತಾವು ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೂಡ ಈಗ ಹೈಕಮಾಂಡ್ ಬಳಿ ಹೇಳಿದ್ದಾರೆ ಅಂತಕ್ಕಂಥದ್ದು. ಅಂದ್ರೆ 113 ಸ್ಥಾನ ಬಂದ್ರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತೆ ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಮಾತುಗಳಿದೆ. ಹೀಗಾಗಿ ಹೈಕಮಾಂಡ್ 113 ಒಳಗೆ ಸ್ಥಾನ ಬಂದ್ರೆ ಯಾರಿಗಾದ್ರೂ ಒಂದು ಮುಖ್ಯಮಂತ್ರಿ ಸ್ಥಾನವನ್ನು ಕೊಡಬೇಕು ಅಂತಕ್ಕಂಥ ವಿಚಾರಗಳು ಕೂಡ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಪರಮೇಶ್ವರ್ ಆಗಿರ್ಬೋದು, ಮಲ್ಲಿಕಾರ್ಜುನ್ ಖರ್ಗೆ ಆಗಿರ್ಬೋದು, ಡಿಕೆ ಶಿವಕುಮಾರ್ ಆಗಿರ್ಬೋದು ಸಾಕಷ್ಟು ಈಗ ಕ್ಯೂನಲ್ಲಿ ಇದ್ದಾರೆ ಅಂತ ಹೇಳ್ಬೋದು. ಆ ನಿಟ್ಟಿನಲ್ಲಿ ಒಂದ್ ವೇಳೆ ಕಡಿಮೆ ಸ್ಥಾನಗಳು ಏನಾದ್ರು ಬಂದ್ರೆ ಜೆಡಿಎಸ್ ಮೈತ್ರಿ ಮಾಡಿ ತಾವು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದೊಂದು ಡಿಕೆ ಶಿವಕುಮಾರ್ ಆಗಿದೆ. ಆ ನಿಟ್ಟಿನಲ್ಲಿ ದೇವೇಗೌಡರ ಚರ್ಚೆ ಆಗಿದೆ ಅಂತಕ್ಕಂಥ ಮಾತುಗಳು ಕಾಂಗ್ರೆಸ್ ವಲಯದಲ್ಲಿ ಬರ್ತಾ ಇದೆ. ಪ್ರತಿಮಾ, ಧನ್ಯವಾದ ಶ್ರೀನಿವಾಸ್ ಹಳಕಟ್ಟಿ. ಎಸ್ಎಸ್ಎಲ್ಸಿಯಲ್ಲಿ ರಾಜ್ಯಕ್ಕೆ ಟಾಪರ್ ಆಗಿ ಬಂದ ಮೈಸೂರಿನ ಹುಡುಗ ಯಶಸ್ ಜೊತೆ ನಮ್ಮ ಪ್ರತಿನಿಧಿ ಪುಟ್ಟಪ್ಪ ಚಿಟ್ ಚಾಟ್ ನಡೆಸಿದ್ದಾರೆ. ಏನ್ ಹೇಳಿದ್ದಾರೆ ಅನ್ನೋದನ್ನ ನೋಡೋಣ. ಪರೀಕ್ಷೆಯಲ್ಲಿ ಇಡೀ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿರುವ ಯಶಸ್ ಈಗ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಹೇಗನ್ಸುತ್ತೆ ಸನ್ಮಾನ? 16ನೇ ವರ್ಷಕ್ಕೆ ಇಡೀ ರಾಜ್ಯಕ್ಕೆ ಫಸ್ಟ್ ರ್ಯಾಂಕ್, ಈ ಕ್ಷಣ ಹೇಗನ್ಸುತ್ತೆ? ಇವಾಗ ತುಂಬಾ ಖುಷಿ ಆಗ್ತಿದೆ. ಇದು ನನ್ನ ಸಣ್ಣ ಅಚೀವ್ಮೆಂಟ್ ಆಗಿರ್ಬೋದು, ಆದರೆ ನಂಗಂತೂ ತುಂಬಾನೇ ಖುಷಿ ಆಗ್ತಿದೆ. ಅಪ್ಪ ಅಮ್ಮಗೂ ಖುಷಿ ಆಗಿದೆ, ಟೀಚರ್ಸ್ಗೂ ಅಷ್ಟೇ, ನನ್ನ ಸ್ಕೂಲ್ ಸದ್ವಿದ್ಯಾಗೂ ಖುಷಿ ಆಗ್ತಿದೆ. ಅದರಿಂದ ನನಗೂ ತುಂಬಾ ಖುಷಿ ಆಗ್ತಿದೆ. ಸಾಮಾನ್ಯವಾಗಿ ಮೊದಲನೇ ಮೂಲಭೂತವಾದ ಪ್ರಶ್ನೆ ಎದುರಾಗೋದು 625ಕ್ಕೆ 625 ಹೇಗ್ ತೆಗೆದ್ರಪ್ಪ, ಅವ್ರು ಹೇಗ್ ಓದಿದ್ರಪ್ಪ ಅಂತ.
ಅದನ್ನ ಒಂದು ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಬೋದಾ? ಅಂದರೆ ನಾನು ನಿಜ ಹೇಳ್ತೀನಿ, ನಾನು ನಾರ್ಮಲ್ ಆಗಿ ಎಲ್ಲ ಹೇಗೆ ಓದ್ತಿದ್ರು ಹಾಗೆ ಓದ್ತಿದ್ದೆ. ಅಂದರೆ ಸ್ಕೂಲೆಲ್ಲ ಕರೆಕ್ಟಾಗಿ ಗೈಡ್ ಮಾಡ್ತಿದ್ರು, ಈ ಥರ ಬುಕ್ಸ್ ವರ್ಕ್ ಮಾಡು, ಸ್ಕೂಲೆಲ್ಲ ವರ್ಕ್ ಬುಕ್ ಪ್ರೊವೈಡ್ ಮಾಡಿದ್ರು. ಅದ್ರಲ್ಲಿ ತುಂಬ ಒಳ್ಳೆ ಎಂತೆಂಥ ಕ್ವಶನ್ಸ್ ಎಲ್ಲ ಕಡೆ ಕವರ್ ಮಾಡಿದ್ರು. ಅದರಿಂದ ನಮಗೆ ಬೇರೆ ಮೆಟೀರಿಯಲ್ಸ್ಗೆ ಹೋಗೋ ಅವಶ್ಯಕತೆನೇ ಇರಲಿಲ್ಲ. ಅದನ್ನು ಕರೆಕ್ಟಾಗಿ ಹೋದ್ರೆ ಎಲ್ಲನೂ ಮಾಡ್ಬೋದು. ನಮ್ಮ ಸ್ಕೂಲಿಂದ ತುಂಬ ಸಪೋರ್ಟ್ ಇತ್ತು. ನಾನು ಟ್ಯೂಷನ್ಗೆ ಹೋಗ್ತಿದ್ದೆ, ಅಂದರೆ ಎಲ್ಲ ಕಡೆ ಪಾಠ ಚೆನ್ನಾಗಿ ಕೇಳಿಸ್ಕೊತಿದ್ದೆ. ಮನೆಗೆ ಬಂದು ಒಂಚೂರು ರೀಕಾಲ್ ಮಾಡ್ಕೊಂಡಿದ್ರೆ ಎಲ್ಲ ಇದಾಗ್ತಿತ್ತು. ಅಲ್ಲ, ಎಕ್ಸಾಮ್ ಟೈಮಲ್ಲೇ ಓದಬೇಕು ಅಂತ ಹೇಳ್ತಾರೆ ಒಂದಷ್ಟು ಜನ ಹುಡುಗರು ಎಕ್ಸಾಮ್ ಟೈಮಲ್ಲಿ ಸಿಕ್ಕಾಪಟ್ಟೆ ಓದ್ತಾ ಇರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ. ನೀವು ಆ ಥರ ಏನಾರು ಮಾಡಿದ್ರೆ ಅಥವಾ ಫಸ್ಟಿಂದ ಎಕ್ಸಾಮ್ ಅಥವಾ ಸ್ಕೂಲ್ ಸ್ಟಾರ್ಟ್ ಆದಾಗ ಕ್ಲಾಸ್ಗಳಿಂದನೇ ಶುರು ಮಾಡಿದ್ರೆ ಹೇಗೆ? ಥ್ರೂಔಟ್ ದ ಇಯರ್ ನಾವು ಒಂದೇ ಥರ ಇದ್ದೆ. ಹತ್ರ ಆದಾಗ ಸ್ವಲ್ಪ ಒಂಚೂರು ಅವರ್ಸ್ ಜಾಸ್ತಿ ಮಾಡ್ತಿದ್ದೆ ಓದಕ್ಕೆ. ಅಂದರೆ ಫಸ್ಟಿಂದ ಓದಿದ್ರೆ ಕೊನೆಗೂ ಈಸಿ ಆಗುತ್ತೆ, ಕೊನೆ ಮಂತಲ್ಲೇ ರಿವೈಸ್ ಮಾಡ್ಕೋಬೋದಾಯಿತು ನಾನು. ಸರ್, ಯಶಸ್ಗೆ ಫೇವ್ರೆಟ್ ಆದ ಸಬ್ಜೆಕ್ಟ್ ಯಾವುದು? ಅವರು ಅದನ್ನ ಯಾವ ರೀತಿ ಪರಿಗಣನೆ ಮಾಡ್ತಾರೆ? ನಂಗೆ ಸೈನ್ಸ್ ತುಂಬ ಇಷ್ಟ. ಸೈನ್ಸ್ ಯಾಕಂದರೆ ನಮ್ಮ ರಿಯಲ್ ಲೈಫ್ ಜೊತೆ ಕನೆಕ್ಟ್ ಆಗುತ್ತೆ, ಅದರಿಂದ ನನಗೆ ತುಂಬ ಇಷ್ಟ ಆಗುತ್ತೆ. ಅದರಲ್ಲಿ ಸ್ಕೂಲಲ್ಲಿ ತುಂಬ ಚೆನ್ನಾಗಿ ಪಾಠ ಮಾಡ್ತಿದ್ರು. ನನಗೆ ಎಕ್ಸ್ಟ್ರಾ ಇನ್ಫಾರ್ಮೇಷನ್ ಬೇಕಾದ್ರೆ ಗೂಗಲ್ ಅಂತ ಅದು, ಇಲ್ಲ ಸ್ಕೂಲಲ್ಲಿ ಲೈಬ್ರರಿ ಇತ್ತು, ಅದರಲ್ಲಿ ಒಳ್ಳೆ ರೆಫರೆನ್ಸ್ ಬುಕ್ಸ್ ಎಲ್ಲ ಇತ್ತು, ತೊಗೊಂಡೆಲ್ಲ ಇನ್ನೂ ಡೀಪ್ ಸ್ಟಡಿ ಬೇಕಾದ್ರೆ ಮಾಡ್ತಿದ್ದೆ. ಸ್ಕೂಲಲ್ಲಿ ಒಳ್ಳೆ ಸಪೋರ್ಟ್ ಇತ್ತು. ಸ್ಕೂಲು, ಮನೆ, ಲೈಬ್ರರಿಗಳನ್ನ ಹೊರತುಪಡಿಸಿ ಬೇರೆ ಏನು ಬೇಕಾಗುತ್ತೆ ಈ ಥರ ರ್ಯಾಂಕ್ ಬರೋದಕ್ಕೆ? ಅದು ಬಿಟ್ಟರೆ ಒಳ್ಳೆ ಬುಕ್ಸ್ ಬೇಕಾಗುತ್ತೆ. ಅಂದರೆ ಟೆಕ್ಸ್ಟ್ ಬುಕ್ಕೆ ಭಗವದ್ಗೀತೆ ಥರ ನಮ್ಮ ಒಬ್ಬರು ಹೇಳ್ತಿದ್ರು ಯಾವಾಗಲೂ. ಅದನ್ನು ಕರೆಕ್ಟಾಗಿ ಟೆಕ್ಸ್ಟ್ ಬುಕ್ ಓದಿದ್ರೆ ಇನ್ನೇನು ಬೇಕಾಗಲ್ಲ, ಇನ್ನು ಯಾವ ಸಪ್ಲಿಮೆಂಟ್ ಮೆಟೀರಿಯಲ್ಸು ಬೇಕಾಗಲ್ಲ. ಈಗ ಫ್ಯೂಚರಲ್ಲಿ ಏರೋನಾಟಿಕಲ್ ಇಂಜಿನಿಯರ್ ಆಗಬೇಕು ಅಂತಿದ್ರಾ? ಅಪ್ಪ ಅಮ್ಮನಿಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಸ್ಕೂಲ್ ಟೀಚರ್ಸ್ಗೆ ಏನು ಹೇಳ್ಬೇಕು ಅಂದ್ಕೊಂಡಿದ್ದೀರಾ? ಅಂದರೆ ನಮ್ಮ ಅಪ್ಪ ಅಮ್ಮ, ನನ್ನ ಫ್ರೆಂಡ್ಸ್ ಮತ್ತು ನನ್ನ ಸ್ಕೂಲಿಂದಲೇ ನಾನು ಇವತ್ತು 625 ತೆಗೆದು ಸಾಧ್ಯ ಆಗಿದೆ. ಅವ್ರಿಗೆಲ್ಲ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ. ಈ ಸ್ಕೂಲ್ ರಿಸಲ್ಟ್ ಬಂದಾಗ ಒಂದಷ್ಟು ಮಕ್ಕಳು ಫೇಲ್ ಆಗಿರ್ತಾರೆ, ನಿಮ್ಮಂಥ ರ್ಯಾಂಕ್ ಬಂದವರಿಂದ ಒಂದಷ್ಟು ಮೆಸೇಜ್ಗಳನ್ನ ನಿರೀಕ್ಷೆ ಮಾಡ್ತಾ ಇರ್ತಾರೆ, ಏನನ್ನ ಹೇಳಕ್ಕೆ ಇಷ್ಟಪಡ್ತೀರಾ? ಸ್ವಾಮಿ ವಿವೇಕಾನಂದ ಹೇಳಿದ್ದಾರೆ, ಸ್ಟ್ರೆಂತ್ ಇಸ್ ಲೈಫ್, ವೀಕ್ನೆಸ್ ಇಸ್ ಡೆತ್ ಅಂತ. ನಾವು ನಮ್ಮಲ್ಲೇ ಪಾಸಿಟಿವ್ ಎನರ್ಜಿ ಇರಬೇಕು, ನಮ್ಮಲ್ಲಿ ನಮ್ಮ ಕೈಲಿ ಆಗುತ್ತೆ, ವಿಲ್ ಪವರ್ ಇರಬೇಕು, ಒಂದು ಒಳ್ಳೆ ಮೋಟಿವೇಶನ್ ನಮಗೆ ನಮ್ಮ ಸ್ಕೂಲ್ ಟೀಚರ್ಸ್, ನಮ್ಮ ಪೇರೆಂಟ್ಸ್ ಎಲ್ಲ ಕೊಟ್ಟಿದ್ರು. ಮತ್ತು ನಮ್ಮಲ್ಲಿ ಇರುತ್ತೆ ಅದು, ನಮ್ಮಲ್ಲಿ ಅದಿದ್ದರೆ ನಾವು ಏನು ಬೇಕೋ ಸಾಧಿಸ್ಬೋದು. ಕೆಲವರು ನಾವು ಫೇಲ್ ಆಗೋದು, ಇನ್ನು ನನ್ನ ಕೈಲಿ ಆಗೋದೇ ಇಲ್ಲ ಅಂತೆಲ್ಲ ಅನ್ಕೋತಾರೆ. ಆ ಥರ ಮಾಡ್ಕೊಂಡು ಏನೂ ಆಗಲ್ಲ. ಒಂದು ವಿಲ್ ಪವರ್ ಇರಬೇಕು, ಒಂದು ನಮ್ಮಲ್ಲೇ ನಾವು ಬಿಲೀವ್ ಮಾಡಿಕೊಂಡು ಎಲ್ಲ ಆಗುತ್ತೆ. ಎಸ್, ಇದಿಷ್ಟು ಯಶಸ್ ಅವ್ರ ಮಾತು. ನಮ್ಮನ್ನ ನಾವು ನಂಬಿದ್ರೆ ನಿಜಕ್ಕೂ ನಾವು ಉನ್ನತ ಸ್ಥಾನಕ್ಕೆ ಹೇಳ್ತೀವಿ, ಸಾಧನೆಯನ್ನ ಮಾಡ್ತೀವಿ ಅನ್ನೋ ಮಾತುಗಳನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಚಂದ್ರ ಜೊತೆ ಪುಟ್ಟಪ್ಪ, ನ್ಯೂಸ್ 18 ಕನ್ನಡ, ಮೈಸೂರು. ಹಾಸನ ಜಿಲ್ಲೆಯ ಕುಂಭೇನಹಳ್ಳಿ ಗ್ರಾಮದ ಚಂದ್ರಶೇಖರ್ 625 ಅಂಕಗಳಿಗೆ 608 ಅಂಕ ಪಡೆಯುವ ಮೂಲಕ ಇಡೀ ಗ್ರಾಮಕ್ಕೆ ಕೀರ್ತಿ ತಂದಿದ್ದಾರೆ. ಜೀವನೋಪಾಯಕ್ಕಾಗಿ ನೆಲಮಂಗಲಕ್ಕೆ ಬಂದು ವಾಸವಾಗಿರೋ ಶಶಿಕುಮಾರ್ ಮಂಜುಳಾ ದಂಪತಿಯ ಪುತ್ರ ಬಸವಣ್ಣ ದೇವರ ಮಠದ ಶಾಲೆಯಲ್ಲಿ ಓದ್ತಾ ಇದ್ರು. ಶಾಲೆಯಲ್ಲಿ ಉತ್ತಮ ವಿದ್ಯಾರ್ಥಿ ಎನಿಸಿಕೊಂಡಿದ್ದ ಚಂದ್ರಶೇಖರ್ ಶಿಕ್ಷಕರ ಅಚ್ಚುಮೆಚ್ಚಿನ ವಿದ್ಯಾರ್ಥಿಯಾಗಿದ್ದ. ತಂದೆ ತಾಯಿಗಳ ಕಷ್ಟವನ್ನ ನೋಡಿದ್ದು ಓದಲೇಬೇಕು ಅಂತ ಪಣ ತೊಟ್ಟಿದ್ರು. ಹಗಲು ರಾತ್ರಿ ಎನ್ನದೇ ಕಷ್ಟಪಟ್ಟು ಓದಿದ ಚಂದ್ರಶೇಖರ್ ಪರೀಕ್ಷಾ ಸಮಯದಲ್ಲಿ ಅನಾರೋಗ್ಯಕ್ಕೆ ತುತ್ತಾದ್ರೂ ಕೂಡ 608 ಅಂಕ ಗಳಿಸಿ ಉತ್ತಮ ಪರ್ಸೆಂಟೇಜ್ ಸ್ಕೋರ್ ಮಾಡಿದ್ದಾರೆ. ಹಾಸನದ ಕುಂಬೇನಹಳ್ಳಿ ಗ್ರಾಮದ ಚಂದ್ರಶೇಖರ್ ಈಗ ಎಸ್ಎಸ್ಎಲ್ಸಿ ಎಕ್ಸಾಮ್ನಲ್ಲಿ 625 ಅಂಕಗಳಿಗೆ 608 ಅಂಕಗಳನ್ನು ಪಡೆದುಕೊಂಡು ಇಡೀ ಗ್ರಾಮಕ್ಕೆ ಕೀರ್ತಿಯನ್ನ ತಂದಿದ್ದಾರೆ. ಮೇನ್ ಆಗಿ ಇಲ್ಲಿ ಜೀವನೋಪಾಯಕ್ಕಾಗಿ ನೆಲಮಂಗಲಕ್ಕೆ ಬಂದು ವಾಸವಾಗಿದ್ದಾರೆ ಶಶಿಕುಮಾರ್ ಹಾಗೇನೆ ಮಂಜುಳಾ ದಂಪತಿ. ಇವರ ಪುತ್ರ ಬಸವಣ್ಣ ದೇವರ ಮಠದ ಶಾಲೆಯಲ್ಲಿ ಓದ್ತಾ ಇದ್ರು. ಉತ್ತಮ ವಿದ್ಯಾರ್ಥಿ ಅಂತ ಕೂಡ ಅನ್ನಿಸ್ಕೊಂಡಿದ್ರು. ಹಾಗೇನೆ ಶಾಲೆಯ ಎಲ್ಲಾ ವಿದ್ಯಾರ್ಥಿಗಳ ಪೈಕಿ ಚಂದ್ರಶೇಖರ್ ಅಂದ್ರೆ ಶಿಕ್ಷಕರಿಗೆ ಒಂದು ರೀತಿಯಾಗಿ ಅಚ್ಚುಮೆಚ್ಚಿನ ವಿದ್ಯಾರ್ಥಿ ಅಂತ ಕೂಡ ಅನ್ನಿಸ್ಕೊಂಡಿದ್ರು. ಈಗ 608 ಅಂಕಗಳನ್ನ ಗಳಿಸಿ ಉತ್ತಮ ಪರ್ಸೆಂಟೇಜ್ ಗಳಿಸಿದ್ದಾರೆ.